ಇದ್ದಾರೆ. ಎಷ್ಟು ಸಲ ಬೇಕಾದ್ರೂ ಸ್ನಾನ ಮಾಡಿ ರೆವೆನ್ಯೂ ನೋಡಿದ್ರೆ ತ್ರಿವರ್ಣ ತಾರಾಲಯಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ಸೋ ಫ್ರಮ್ ಸೋ ಕನ್ನಡದಲ್ಲಿ ರಿಲೀಸ್ ಕಂಡು ಸೂಪರ್ ಹಿಟ್ ಆಗಿದೆ. KGF ಕಾಂತಾರದ ಬಳಿಕ ಇದೀಗ ಬೇರೆ ಭಾಷೆಯನ್ನ ಆಳ್ವಿಕೆ ಮಾಡೋದಕ್ಕೆ ಸೋ ಫ್ರಮ್ ಸೋ ಹೋಗ್ತಾ ಇದೆ. ಕನ್ನಡದಲ್ಲಿ ಹಿಟ್ ಆದ್ಮೇಲೆ ಮಲಯಾಳಂನಲ್ಲಿ ಬಿಡುಗಡೆ ಆಗೋದಕ್ಕೆ ಸಿದ್ಧವಾಗಿದೆ. ಡಬ್ಬಿಂಗ್ ಹಕ್ಕುಗಳಿಗೆ ಹಲವು ನಿರ್ಮಾಣ ಸಂಸ್ಥೆಗಳು ನನಗ್ ಕೊಡಿ ಅಂತ ಹೇಳಿ ದುಂಬಾಲು ಬಿದ್ಕೊಂಡು ಬರ್ತಾ ಇದ್ದಾವೆ. ಈ ಸಿನಿಮಾ ವೀಕೆಂಡ್ ನಲ್ಲಿ ಅಷ್ಟೇ ಅಲ್ಲ, ವಾರದ ದಿನಗಳಲ್ಲೂ ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ. OTT ಮತ್ತು ಸ್ಯಾಟಲೈಟ್ ಹಕ್ಕುಗಳಿಗೂ ಮಾತುಕತೆ ನಡೀತಾ ಇದೆ. ಕನ್ನಡದಲ್ಲಿ ರಾಜ್ಬಿ ಶೆಟ್ಟಿ ನಿರ್ಮಾಣ ಮಾಡಿರೋ ಸೋ ಫ್ರಮ್ ಸೋ ಸಿನಿಮಾವನ್ನ JP ತುಮಿನಾಡು ನಿರ್ದೇಶನವನ್ನ ಮಾಡಿದ್ರು. ಸಿನಿಮಾ ಅಂತೂ ಸೂಪರ್ ಹಿಟ್ ಆಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಕನ್ನಡದಲ್ಲಿ ಕಡಿಮೆ ಬಜೆಟ್ ನಲ್ಲಿ ಯಾವ ಸಿನಿಮಾ ಕೂಡ ಇಷ್ಟು ದೊಡ್ಡ ಮಟ್ಟದ ಬುಕ್ಕಿಂಗ್ ಅನ್ನ ಕಂಡಿರಲಿಲ್ಲ. ಇಲ್ಲಿ ನಾವು ಗಮನಿಸಬೇಕಾಗಿರುವ ವಿಶೇಷ, ರಂಗಭೂಮಿಯ ಪ್ರತಿಭೆಗಳನ್ನ ಇಟ್ಕೊಂಡು ಈ ಸಿನಿಮಾ ಮಾಡಿ ಗೆಲ್ಲಿಸಲಾಗಿದೆ. ಈ ಸಿನಿಮಾ ಈಗಾಗಲೇ ಮಲಯಾಳಂನಲ್ಲಿ ರಿಲೀಸ್ಗೂ ರೆಡಿ ಆಗಿದೆ. ಜೊತೆಗೆ ತೆಲುಗು ಇಂಡಸ್ಟ್ರಿಯಿಂದಾನು ಬೇಡಿಕೆ ಬಂದಿದೆ. ತೆಲುಗಿನ 4-5 ದೊಡ್ಡ ಸಂಸ್ಥೆಗಳು ಸಿನಿಮಾ ಹಕ್ಕು ಪಡೆಯೋದಕ್ಕೆ ಸ್ಪರ್ಧೆಗೆ ಇಳಿದಿದ್ದಾವೆ. ಈ ವಾರ ಅಂದ್ರೆ ಆಗಸ್ಟ್ 1ರಿಂದ ಸೋ ಫ್ರಮ್ ಸೋ ಮಲಯಾಳಂನಲ್ಲಿ ಬಿಡುಗಡೆ ಆಗ್ತಾ ಇದೆ. ಮಲಯಾಳಂನ ಸೂಪರ್ ಸ್ಟಾರ್ ಫಹದ್ ಫಾಸಿಲ್ ಈ ಸಿನಿಮಾವನ್ನ ಕೇರಳದಲ್ಲಿ ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಮಲಯಾಳಂ ಪ್ರೇಕ್ಷಕರನ್ನ ರಂಜಿಸೋದಕ್ಕೆ ಸೋ ಫ್ರಮ್ ಸೋ ರೆಡಿ ಆಗಿದೆ. ಇನ್ನು ಈ ಸಿನಿಮಾದ ಕತೆ ಮತ್ತು ಮೇಕಿಂಗ್ ಇಷ್ಟ ಆಗ್ತಿದ್ದಂಗೇನೆ ತೆಲುಗು ಡಬ್ಬಿಂಗ್ ಹಕ್ಕಿಗೆ ಬೇಡಿಕೆ ಬಂದಿದೆ. ಕೆಲವು ದೊಡ್ಡ ನಿರ್ಮಾಣ ಸಂಸ್ಥೆಗಳು ಈ ಸಿನಿಮಾವನ್ನ ನಾವು ಡಬ್ ಮಾಡ್ತೀವಿ ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿದ್ದಾವೆ. ಈ ಪೈಕಿ ಯಾವ ನಿರ್ಮಾಣ ಸಂಸ್ಥೆ ತೆಲುಗಿಗೆ ಡಬ್ ಮಾಡುತ್ತೆ ಅನ್ನೋದು ಇನ್ನು ಕನ್ಫರ್ಮ್ ಆಗಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಹಿಂದಿ ಭಾಷೆಯಲ್ಲಿ ರಿಲೀಸ್ ಆದ್ರೂ ಅಚ್ಚರಿ ಪಡಬೇಕಿಲ್ಲ. ಇದಲ್ಲದೆ ತಮಿಳಿನ ಕೆಲ ಸಂಸ್ಥೆಗಳು ಸಿನಿಮಾವನ್ನ ರಿಮೇಕ್ ಮಾಡೋದಕ್ಕೆ ರೈಟ್ಸ್ ಕೊಡಿ ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿದ್ದಾವೆ. ಕನ್ನಡದಲ್ಲಂತೂ ಸೋ ಫ್ರಮ್ ಸೋ ಸಿನಿಮಾ ವಿಜಯ ಮುಂದುವರೆದಿದೆ. ಸಂಡೇ ಸಂಪಾದಿಸಿದಷ್ಟೇ ಮಂಡೇ ಕೂಡ ಮಸ್ತಾಗಿ ಪ್ರದರ್ಶನ ಆಗ್ತಾ ಇದೆ. ಇದು ಸಿನಿಮಾ ತಂಡಕ್ಕೂ ಖುಷಿ. ಕನ್ನಡ ಸಿನಿಮಾ ಗೆಲ್ತಲ್ಲ ಅಂತ ಹೇಳಿ ಕಲಾಭಿಮಾನಿಗಳಿಗೂ ಖುಷಿ. ಈ ಸಿನಿಮಾ OTT ಹಾಗೂ ಸ್ಯಾಟಲೈಟ್ ಹಕ್ಕುಗಳ ಖರೀದಿ ಬಗ್ಗೆನೂ ಮಾತುಕತೆ ನಡೀತಾ ಇದೆ. ಇನ್ನು ಕೆಲ ದಿನಗಳ ಬಳಿಕ ಈ ಸಿನಿಮಾವನ್ನ OTTಯಲ್ಲಿ ರಿಲೀಸ್ ಮಾಡೋದಕ್ಕೆ ಚಿತ್ರತಂಡ ಪ್ಲಾನ್ ಅನ್ನ ಹಾಕಿಕೊಂಡಿದೆ. ಒಂದು ಮೊಟ್ಟೆಯ ಕತೆ ಸಿನಿಮಾ ಮೂಲಕ ಬಣ್ಣದ ಲೋಕಕ್ಕೆ ಬಂದಂತಹ ರಾಜ್ಬಿ ಶೆಟ್ಟಿ ತಲೆಯಲ್ಲಿ ಕೂದ್ಲೇ ಇಲ್ಲ ಅನ್ನೋ ವಿಚಾರವನ್ನ ಇಟ್ಕೊಂಡೇ ಸಿನಿಮಾ ಮಾಡಿ ಶಭಾಸ್ ಅನಿಸಿಕೊಂಡಿದ್ರು. ಈಗ ಸೋ ಫ್ರಮ್ ಸೋ ಸಿನಿಮಾಗೆ ನಟ ಹಾಗೂ ನಿರ್ಮಾಪಕ ಎರಡೂ ಕೂಡ ಅವರೇ ಆಗಿದ್ದಾರೆ. ಈ ಸಿನಿಮಾದ ವಿಶೇಷತೆ ಏನಂದ್ರೆ, ಮೊದಲನೆಯದ್ದು ತುಂಬಾ ನ್ಯಾಚುರಲ್, ಯಾವುದೇ ರೀತಿಯ ಗ್ರಾಫಿಕ್ಸ್ ಬಳಕೆಯಾಗಿಲ್ಲ. ಎರಡನೆಯದ್ದು ಇದರಲ್ಲಿನ ಸಂಭಾಷಣೆ. ಒಟ್ಟಾರೆ ಕನ್ನಡದ ಒಂದು ಸಿನಿಮಾ ಗೆದ್ದಿದೆ, ಬೇರೆ ಭಾಷೆಗಳ ನೆಲದಲ್ಲಿ ಸವಾರಿ ಮಾಡೋದಕ್ಕೆ ಹೊರಟಿದೆ.